ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್, ಈ ಒಂದು RRB ಡಿಪಾರ್ಟ್ಮೆಂಟಿಂದ ಒಂದು ಜಾಬ್ ಕಾಲ್ಫರ್ಮ್ ಕೂಡ ಆಗಿರುವಂಥದ್ದು ಎಕೋ ಪೈಲಟ್. ಓಕೆನಾ, ಅಂದರೆ RRB ಅಸಿಸ್ಟೆಂಟ್ ಎಕೋ ಪೈಲಟ್ ಒಂದು ಹುದ್ದೆಗೆ ಕಾಲ್ ಆಗಿರುವಂಥದ್ದು. ಫ್ರೆಂಡ್ಸ್, ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಮತ್ತು ಇದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು, ಅರ್ಹತೆಗಳೇನು, ಎಲಿಜಿಬಿಲಿಟಿ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಚಾನಲ್ ನೋಡಿ, ಚಾನಲ್ನ ವೀಡಿಯೋಸ್ಗಳನ್ನ ನೋಡಿ ಯೂಸ್ಫುಲ್ ಆಯಿತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಸಹ ಮಾಡ್ಕೋಬೋದು. ಫ್ರೆಂಡ್ಸ್, ಮೊದಲನೇದಾಗಿ ಈ RRB ಓಕೆನಾ, ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ನಿಮಗೆ ಒಂದು ಕಾಲ್ಫರ್ಮ್ ಕೂಡ ಆಗಿರುವಂಥದ್ದು. ಫ್ರೆಂಡ್ಸ್, ನಾನು ನಿಮಗೆ ಕನ್ನಡಕ್ಕೆ ತೋರಿಸ್ತೀನಿ. ಕೇಂದ್ರೀಕೃತ ಉದ್ಯೋಗ ಸೂಚನೆ. ಓಕೆನಾ, ಇದನ್ನು 11/4/2025 ರೈಲ್ವೆ ನೇಮಕಾತಿ ಮಂಡಳಿಯವರು ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗುತ್ತೆ. ಓಕೆ, ಸಹಾಯಕ ಲೋಕೋ ಪೈಲಟ್ ಹುದ್ದೆಗೆ ನೇಮಕಾತಿ. ಓಕೆನಾ, ಇದು ಬಂದುಬಿಟ್ಟು ಸಹಾಯಕ ಲೋಕೋ ಪೈಲಟ್ ಹುದ್ದೆ ಅಂತ ಈ ಒಂದು ಪೋಸ್ಟ್ ನೇಮ್ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನು ಅರ್ಜಿನ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 19/5/2025. ಓಕೆನಾ, ಇದೇ ಮೇ ತಿಂಗಳ 19ನೇ ತಾರೀಕು ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಅರ್ಜಿ ಸಲ್ಲಿಸಿದ ಅರ್ಜಿ ಶುಲ್ಕ ಪಾವತಿಗಳು ಕೊನೆ ದಿನಾಂಕ ಅಂದರೆ ಪೇಮೆಂಟ್ ಮಾಡೋದಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು 21ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 13ನೇ ತಾರೀಕಿಂದ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಮಾರ್ಪಾಡು ಶುಲ್ಕದ ಪಾವತಿಯೊಂದಿಗೆ ಅರ್ಜಿ ನಮೂನೆಯಲ್ಲಿ ತಿದ್ದುಪಡಿಗಳಿಗಾಗಿ ಮಾರ್ಪಾಡು ವಿಂಡೋ ದಿನಾಂಕಗಳು ದಯವಿಟ್ಟು ಗಮನಿಸಿಕೊಳ್ಳಿ. ಖಾತೆ ರಚಿಸಿ ಫಾರ್ಮ್ಗಳಲ್ಲಿ ತುಂಬಿದ ವಿವರಗಳ ಮತ್ತು ಆಯ್ಕೆಗಳು ಮಾಡಿದ RRB ಅನ್ನು ಮಾರ್ಪಡಿಸಲಾಗುವುದಿಲ್ಲ. ಏನೇ ಒಂದು ಮ್ಯಾನ್ಯುವಲಾಗಿ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೀವೇನೇ ಇದ್ರೂ ಅದು ಫಿಸಿಕಲಾಗಿ ಸಿಸ್ಟಮಲ್ಲೇ ಆಟೋ ಅಪ್ಡೇಟ್ ಆಗಿ ಬಂದಿರುತ್ತಲ್ಲ, ಅದೇ ಆಗಿರುತ್ತೆ. ಓಕೆನಾ, ಅದನ್ನು ಫಿಸಿಕಲ್ಲಾಗಿ ಏನಾದ್ರು ನೀವು ಬರೆದು ಅಪ್ಡೇಟ್ ಮಾಡ್ತೀನಿ ಅನ್ನೋದು ಆಗೋದಿಲ್ಲ. ಏನಾದರೂ ಮ್ಯಾನ್ಯುವಲಾಗಿ ಅಲ್ಲಿ ಆಟೋಮೆಟಿಕ್ಕಾಗಿ ಏನು ಎತ್ಕೊಂಡಿರುತ್ತೆ ಫಿಕ್ಸ್ ಆಗಿರುತ್ತೆ, ಅದರಲ್ಲೇ ನೀವು ಎಡಿಟ್ ಸಹ ಮಾಡ್ಕೋಬೇಕು. ಅದಕ್ಕೂ ಕೂಡ ಡೇಟ್ನ ಕೊಟ್ಟಿದ್ದಾರೆ. ಓಕೆನಾ, 22ನೇ ತಾರೀಕಂತ ಅದು ಕೂಡ ಟೈಮ್ ಇರುತ್ತೆ. ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಲು ದಿನಾಂಕ. ಓಕೆನಾ, ನಿಮ್ಮ ಒಂದು ಏಜನ್ನು ಕನ್ಸಿಡರ್ ಮಾಡೋದಕ್ಕೆ ಅದಕ್ಕೊಂದು ಟೈಮಿಂಗ್ಸ್ನ ಕೊಟ್ಟಿದ್ದಾರೆ. 1ನೇ ತಾರೀಕು ಅಂದರೆ ನೆಕ್ಸ್ಟ್ ಮಂತ್. ಓಕೆನಾ, ಇವಾಗ ಏನಿದೆ ಪ್ರೆಸೆಂಟ್ 5ನೇ ತಿಂಗಳು ಮೇ, ಜೂನ್, ಜುಲೈ 1ನೇ ತಾರೀಕಿಂದ ಒಂದೇ ದಿನದಲ್ಲಿ ನಿಮಗೆ ವಯಸ್ಸಿನ ಲೆಕ್ಕಾಚಾರನ ಹಾಕ್ತೀರಿ. ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಅವರಿಗೆ ಏಜ್ ಲಿಮಿಟನ್ನು ಅವತ್ತೇ ಸೆಟ್ ಮಾಡಿಬಿಟ್ಬಿಡ್ತಾರೆ. ಓಕೆನಾ, ಇದೊಂದು ಮಾಹಿತಿನ ಮುಂಚೆಗೆ ತಿಳಿಸಿದ್ದಾರೆ. ಶೈಕ್ಷಣಿಕ ಅರ್ಹತೆಗಳು ಮತ್ತು ಇತರ ಎಲ್ಲ ಪ್ರಮಾಣೀಕರಣಗಳ ಮಾನ್ಯತೆಗೆ ನಿರ್ಣಯ ದಿನಾಂಕ. ಓಕೆನಾ, ಮೂಲ CENLA ಪ್ರಕಾರ ಆನ್ಲೈನ್ ಅರ್ಜಿ ಮೂಲಕ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 11/5/2025 ಅಂತ ತಿಳಿಸಿದ್ದಾರೆ. ಮತ್ತು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಪರಿಷ್ಕೃತ ಅಂತಿಮ ದಿನಾಂಕ 19ನೇ ತಾರೀಕು ಅಂತ ನಿಮಗೆ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈ ಒಂದು RRB ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು? ಫ್ರೆಂಡ್ಸ್, ಇದಕ್ಕೆ SSLC ಕಂಪ್ಲೀಟ್ ಆಗಿರೋ ಸಹ ಆಗುತ್ತೆ. ಫ್ರೆಂಡ್ಸ್, SSLC ಕಂಪ್ಲೀಟ್ ಆಗಿರೋ ಸಾಕು. ಒಂದು ಒಳ್ಳೆ ಮಾರ್ಕ್ಸ್ ಮಾಡಿದರೆ SSLC ಖಂಡಿಸಲು ಕೂಡ ನಿಮಗೆ ಕೆಲಸ ಆಗುತ್ತೆ. ಮತ್ತು ITI ಡಿಪ್ಲೊಮೊಮಲ್ಲಿ EG ಮತ್ತು ಫಿಟ್ಟರು, ಎಲೆಕ್ಟ್ರಿಷಿಯನ್ಸು ಮತ್ತು ಮಷಿನಿಸ್ಟು ಈ ರೀತಿ ಕೋರ್ಸ್ ತಗೊಂಡು ಯಾರು ಮಾಡಿದರೆ, ಫಿಟ್ಟರ್ ಮಾಡಿದರೆ ಖಂಡಿಸಲು ಕೂಡ ನೀವು ITIಯಲ್ಲಿ ಆರ್ ಡಿಪ್ಲೊಮೋರಲ್ಲಿ ಖಂಡಿತವಾಗೂ ಕೂಡ ಈ ಒಂದು ಕೆಲಸಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಮತ್ತು ಡಿಪ್ಲೊಮೊ ಇನ್ ಇಂಜಿನಿಯರಿಂಗು, ಈ ಡಿಪ್ಲೊಮೊ ಇನ್ ರಿಲೆವೆಂಟ್ ಇಂಜಿನಿಯರಿಂಗ್ ಈ ಫೀಲ್ಡ್ಸ್ ಲೈಕ್ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಇಸ್ ಆಲ್ಸೋ ಆ್ಯನ್ ಅಕ್ಸೆಪ್ಟಬಲ್ ಆಲ್ಟರ್ನೇಟಿವ್ ಆರ್ ITI. ಅಂದರೆ ಸೇಮ್ ಟು ಸೇಮ್ ಸಿಮಿಲರ್ ಈ ಕೋರ್ಸ್ಗಳು ಮಾಡಿದರೂ ಕೂಡ ನಿಮಗೂ ಕೂಡ ಈ ಒಂದು ಕೆಲಸ ಆಗುತ್ತೆ. ಓಕೆನಾ, ಕೋರ್ಸ್ ಕಂಪ್ಲೀಟೆಡ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕಂಪ್ಲೀಟೆಡ್ ಆ್ಯನ್ ಆ್ಯಕ್ಟ್ ಅಪ್ ಫ್ರೆಂಡ್ಸ್, ಇದನ್ನು ಸಂಬಂಧಪಟ್ಟಂಗೆ ನೀವು ಕೂಡ ಕೆಲಸ ತಗೊಳ್ಬೋದು. ಓಕೆನಾ, ಇಷ್ಟು ಇವತ್ತಿನ ಈ ಮಾಹಿತಿ. ಮತ್ತು ಇದಕ್ಕೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂತ ನೀವು ಕೇಳೋದೇ ಆದರೆ, ಫ್ರೆಂಡ್ಸ್, ಸ್ಟಾರ್ಟಿಂಗ್ SSLC ಮೇಲಿಂದ ಹೋಗೋದಾದರೆ ನಿಮಗೆ ಸ್ಟಾರ್ಟಿಂಗ್ ಒಂದು 19,000ದಿಂದ 20,000 ಗಂಟೆ ನಿಮಗೆ ಸ್ಟಾರ್ಟಿಂಗ್ ಸಿಗ್ತಾ ಹೋಗುತ್ತೆ. ಆಮೇಲೆ ನಿಮಗೆ ರೈಸ್ ಆಯ್ತಾ ಪರ್ ಮಂತ್ 35,000 ಗಂಟೆ ನಿಮಗೆ ಸಂಬಳ ಸಿಗ್ತಾ ಹೋಗುತ್ತೆ. ನಿಮ್ಮ ಸರ್ವಿಸ್ ಮೇಲೆ ಇದು ಡಿಪೆಂಡೆಬಲ್ ಆಗಿರುತ್ತೆ. ಓಕೆನಾ, ನೀವು ಸರ್ವಿಸ್ ಯಾವ ರೀತಿಯಾಗಿ ಇರುತ್ತೆ. ಓಕೆನಾ, ಲಾಂಗ್ ಟೈಮ್ ಸರ್ವಿಸ್ ಮಾಡಿದಾಗ ನಿಮಗೆ
ಪ್ರಮೋಷನ್ ಸಿಕ್ಕಿದಾಗ ಖಂಡಿತವಾಗ್ಲೂ ಕೂಡ ನಿಮಗೆ ಸ್ಯಾಲ್ರಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟೇ. ಮತ್ತು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ 18 ವರ್ಷ ನಿಮಗೆ ತುಂಬಿರಲೇಬೇಕಾಗಿರುತ್ತೆ. ಓಕೆನಾ, 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಇದು ಎಲಿಜಿಬಿಲಿಟಿ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ವಾಟ್ಸಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಜಾಯ್ನ್ ಆಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಏನಾದ್ರು ಅಂದ್ಕೊಂಡು ಡಾಕ್ಯುಮೆಂಟ್ಸ್ ಕಳಿಸ್ಕೊಡಿ. ಅದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ಗಳು ಇರುತ್ತೆ, ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.